ಗೈಸ್ ಕಿಚನ್ ಅಲ್ಲಿ ಯೂಸ್ ಮಾಡಕ್ಕೆ ಅಷ್ಟೇ ಬಟ್ಟೆಗಳಿದಾವೆ ನೋಡಿ. ಹೆಣ್ಮಕ್ಳು ಬುದ್ಧಿ ಎಲ್ಲೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ವಿ ಆರ್ ಪ್ರಿಪೇರಿಂಗ್ ಒಬ್ಬಿಟ್ಟು ಅಲ್ವಾ ರೂಪಕ? ಶೆಫ್ ಪ್ಲೀಸ್ 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 ಗೈಸ್ ಇಗ್ನೋರ್ ದಿಸ್ ಲುಕ್. ಓಕೆ, ಆದ್ರೆ ಸಕಲಾಗಿ ಕಾಣಿಸ್ತಾ ಇದೀವಿ ನೋಡಿ ವಿದೌಟ್ ಮೇಕಪ್. ಸಿ ವಾವ್, ಯಾರು ಬೈಕೊಂಡ್ಬೇಡಿ, ಮನೆಯಲ್ಲಿ ಬೆಳಿಗ್ಗೆ ಹೆಂಗೆ ಎದ್ದಿದ್ದು ಎಲ್ಲ ಬ್ರಷ್ ಮಾಡಿ ಲೂಸ್ ತರ ಇದೀವಲ್ವಾ ಗೈಸ್ ಇವತ್ತು. ಗೈಸ್ ಇಲ್ಲೇ ಮುಂದೆಗಡೆ, ಮನೆ ಮುಂದೆಗಡೆ ಚಪ್ಪೆ ಹಾಸ್ಕೊಂಡು ಸಿಟ್ಟಿಂಗ್ ಆಗ್ತಾ ಇದೀವಿ ಕಾಲ್ಚಾಡೋಣ. ನಾನು ಆ ಕಡೆ ಕೂತ್ಕೊಳ್ಳಾ? ಆ ಕಡೆ ಕೂತ್ಕೊಳ್ಳೋಣ. ಆ ಕಡೆನೇ ಲಕ್ಷ್ಮಿ ನಮ್ಮ ಯಜಮಾನ್ರು ಇದ್ರ, ನಮ್ಮ ಯಜಮಾನ್ರು ಪಕ್ಕ ಕೂತ್ಕೊಳ್ಳಿ. ಗೈಸ್ ಆಕ್ಚುಲಿ ಇವತ್ತು ಆಫೀಸಿಗೆ ರಜೆ ತಗೊಂಡೆ. ಗೈಸ್ ಅಕ್ಷಿ ಬರುತ್ತೆ ಇವಾಗ, ಬರುತ್ತೆ ಹೊರಟೋಯ್ತು. ಗೈಸ್ ಟೈಮ್ ಇವಾಗ 10 ಗಂಟೆ. ಕಾಂಟ್ ವೈಟ್ ಟು ಈಟ್. ಬನ್ನಿ ನಾನ್ ವೆಜ್ ತಿನ್ನೋಣ. ಗೈಸ್ ಚಂದ ನೋಡ್ಸ್ತೇನೆ ನಿಮ್ಗೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ನಾನ್ ವೆಜ್ ಡೇ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್. ಗೈಸ್ ಟೈಮ್ ಇವಾಗ 10 ಗಂಟೆ. ಕಾಂಟ್ ವೈಟ್ ಟು ಈಟ್. ಬನ್ನಿ ನಾನ್ ವೆಜ್ ತಿನ್ನೋಣ. ಆಹಾ, ಶಿವ ತೃಪ್ತನದ. ಕೈ ಸಕ್ಕದಾಗಿತ್ತು. ಬೆಳಗ್ಗೆ ಆಕ್ಚುಲಿ ಟೈಮ್ ಇವಾಗ 10 ಗಂಟೆ ಆಗಿತ್ತಲ್ಲ, ಸೊ ಬೆಳಗ್ಗೆ ಇಷ್ಟೆಲ್ಲ ತಿನ್ನಕ್ ಆಗಿಲ್ಲ. ಸೊ ಸ್ವಲ್ಪ ಮುದ್ದೆ, ಬಿರಿಯಾನಿ ಅದು ಇದೆಲ್ಲ ಆಯ್ತು. ನೈಟ್ ಇನ್ನೊಂದು ರೌಂಡ್ ಬ್ಯಾಟಿಂಗ್ ಇರುತ್ತೆ. ಸೊ ಇವಾಗ ಕಾಫಿ ಕೊಟ್ಬಿಡೋಣ. ಓಕೆ ಗೈಸ್, ಚಿಯರ್ಸ್. ಗೈಸ್ ಇವಾಗ ಕಾಫಿ ಕುಡ್ದು ಹಾಡ್ ಜಡೋಣ. ಓಕೆ, ನೈಟ್ ಎಲ್ಲ ಆಡಿದ್ವಿ ಆಕ್ಚುಲಿ, ಬಟ್ ಲೇಟ್ ಆಯ್ತು. ಎದ್ದಿದ್ದೆ ಲೇಟು ಗೈಸ್, ಎದ್ದಿದ್ದೆ ಲೇಟ್. ನಾನು 9:30, 9:45 ಎದ್ದಿದ್ದು. ಎದ್ದು ಪಟ ಫ್ರೆಶ್ ಅಪ್ ಆಗಿ ಬೇಗ ನಾನ್ ವೆಜ್ ತಿಂದು ಇವಾಗ ಕಾಫಿ ಎಲ್ಲ ಕುಡ್ಕೊಂಡು ಆಟ ಆಡೋಣ. ಓಕೆ, ನಿಮ್ದೆಲ್ಲ ಆಯ್ತಾ ಗೈಸ್? ಎಲ್ಲ ನಾನ್ ವೆಜ್ ತಿಂದಿರ್ತೀರಾ? ಅಫ್ಕೋರ್ಸ್ ತಿಂದಿರ್ತೀರಾ, ಹಬ್ಬದ ದಿನ ಅಲ್ವಾ ಇವತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗೋಗಿರುತ್ತಲ್ವಾ ಗೈಸ್? ಗೈಸ್ ಆಕ್ಚುಲಿ ಇವತ್ತು ಆಫೀಸಿಗೆ ರಜೆ ತಗೊಂಡೆ. ಗೈಸ್ ಅಕ್ಷಿ ಬರುತ್ತೆ ಇವಾಗ, ಬರುತ್ತೆ ಹೊರಟೋಯ್ತು. ಓಕೆ, ನಿಮ್ಗೂ ಆ ಥರ ಆಗುತ್ತಾ? ಬರುತ್ತೆ ಹೋಗಲ್ಲ, ಸಾರಿ ಹೊಟ್ಟೋಗುತ್ತೆ, ಬರುತ್ತೆ ಹೊಟ್ಟೋಗುತ್ತೆ. ಆಮೇಲೆ ಗೈಸ್ ಕಾಫಿ, ಚಿಯರ್ಸ್. ಗೈಸ್ ಆಫೀಸ್ ರಜಾ ಇವತ್ತು, ರಜಾ ಹಾಕೊಂಡೆ. ಒಂಚೂರು ಶುಗರ್ ಜಾಸ್ತಿ ಆಗಿದೆ ಗೈಸ್. ಇವತ್ತು ಮಿಲ್ಕ್ ಕಾಫಿ ತಗೊಂತಾರೆ. ನಾನು ಮಿಲ್ಕ್ ಕಾಫಿ ರಶ್ಮಿಕ ಮಾಡ್ಕೊಟ್ಟಿದ್ದು. ಗೈಸ್ ನಿಮ್ಗೆಲ್ಲ ಆಫೀಸ್ ರಜಾನಾ? ರಜಾ ತಗೊಂಡಿದ್ದೀರಾ ಅಥವಾ ಆಫೀಸಿಗೆ ಹೋಗಿದ್ದೀರಾ ಎಲ್ರು? ಕೆಲವ್ರಂತೂ ಲಾಂಗ್ ಲೀವ್ ಹಾಕೊಂಡು ಟ್ರಿಪ್ ಹೋಗಿರ್ತಾರೆ ತಾನೇ, ಗೊತ್ತು. ಕಾಫಿ ಚೆನ್ನಾಗಿದೆ ಗೈಸ್. ಇವಾಗ ಆಟ ಆಡೋಣ. ಗೈಸ್ ಕ್ಲಬ್ ಎಲ್ಲ ರೆಡಿ ಆಗ್ತಾ ಇದೆ ಕಾಲ್ಜಾಡಕ್ಕೆ. ಕ್ಲಬ್ ಅಲ್ಲಿ ಆಡೋರಿಗೆ ಏನ್ ಹೇಳ್ತಾರೆ? ಪ್ಲೇಯರ್ಸೇ ಅಂತಾರೆ ತಾನೇ? ಏನಂತಾರ ಗೊತ್ತಿಲ್ಲ, ಕ್ಲಬ್ ಅಲ್ಲಿ ಆಡ್ತಾರಲ್ಲ. ಗೈಸ್ ಇಲ್ಲೇ ಮುಂದೆಗಡೆ, ಮನೆ ಮುಂದೆಗಡೆ ಚಪ್ಪೆ ಹಾಸ್ಕೊಂಡು ಸಿಟ್ಟಿಂಗ್ ಆಗ್ತಾ ಇದೀವಿ ಕಾಲ್ಜಾಡೋಣ. ನಾನು ಆ ಕಡೆ ಕೂತ್ಕೊಳ್ಳಾ? ಆ ಕಡೆ ಕೂತ್ಕೊಳ್ಳೋಣ. ಆ ಕಡೆನೇ ಲಕ್ಷ್ಮಿ ನಮ್ಮ ಯಜಮಾನ್ರು ಇದ್ರ, ನಮ್ಮ ಯಜಮಾನ್ರು ಪಕ್ಕ ಕೂತ್ಕೊಳ್ಳಿ. ನಮ್ಮ ಯಜಮಾನ್ರು ಇವ್ರೆ. ಗೈಸ್ ಎಲ್ಲ ಗಾಡಿಗಳಿದೆ, ಅದಕ್ಕೆ ಫುಲ್ ಲಾಸ್ಟಿಗೆ ಬಂದ್ಬಿಟ್ಟಿದೀವಿ. ಈ ಕಡೆ ಬೇಜಾರ್ ಮಾಡ್ಕೊತಾರ ಅವರು. ಹೌದಾ? ಅಣ್ಣ ಎಷ್ಟೆಷ್ಟು ನೋಡಿ. 1 ರೂಪಾಯಿ ಬೇಡ, ಅವಾಗೆಲ್ಲ 1 ರೂಪಾಯಿ 2 ರೂಪಾಯಿ ಇದೇ ತರ ಆಡ್ತಿದ್ರು. 50 ಪೈಸೆನೂ ಆಡಿದಾರೆ ಅವಾಗಲ್ವಾ? ಕ್ಲಬ್ಬಲ್ಲಿ ಹಿಂಗ್ ಹಾಕಲ್ವಲ್ಲ ರೂಪಕ? ರಾಣಿ ಆಟ. ಫಸ್ಟು ರಶ್ಮಿಕ ವಿನ್ ಆಗಿದ್ದು, ಆಮೇಲೆ ನಾನು, ಇವಾಗ ಮಮ್ಮಿ, ನೆಕ್ಸ್ಟ್ ನೀವೇ ರೂಪಕ. ನೋಡೋಣ. ನಂಗೇನೋ ಗೊತ್ತಿಲ್ಲ, ರಾಜಾರಾಣಿ ಇಟ್ಕೊಂಡಾಗ ಬೇಗ ಆಟ ಆಗುತ್ತೆ. $100 ರೂಪಾಯಿ ಹೊಡ್ಕೋಬೇಕು. ನಮ್ಮ ಅಜ್ಜಿದ್ದು 100 ರೂಪಾಯಿ. ಇದ್ರಲ್ಲಿ 90 ರೂಪೀಸ್ ನಿಮಗೆ ಬ್ಯಾಲೆನ್ಸ್ ತಾನೆ. ಇವಾಗ ಚೇಂಜ್ ಕೊಟ್ಬಿಡ್ತೀನಿ, ಫೋನ್ ಪೇ ಮಾಡ್ಬಿಡ್ತೀನಿ. ಇವಾಗ ಇದ್ರಲ್ಲಿ 10 ರೂಪೀಸ್ ಅಷ್ಟೇ ತಾನೆ.
ಯಾರು ಸಿಗುತ್ತೆ ನೋಡೋಣ. ರಾಜಾರಾಣಿ ರಾಜಾರಾಣಿ ಎಲ್ಲ ರಾಜಾರಾಣಿ ಇಲ್ಲಿ ರಾಜ ಟೆಂದು ರಾಜ ಯಾವತ್ತಿದ್ರು ನನ್ಗೆ ಮಿಸ್ ಮಾಡ್ದೆ ಅನ್ಸುತ್ತೆ ನಾನು. ನಮ್ದು ಆಟ ಆಗಿದೆ. ಇವಾಗ ಬಿಟ್ಮೇಲಿಲ್ಲ ಒಂದ್ ರೌಂಡ್ ಬಂದ್ಮೇಲೆ ನೆಕ್ಸ್ಟ್ ಆಟ ಆಡಿ. ಎಕ್ಸ್ಟ್ರಾ ಇಲ್ಲ, ಜೋಕರ್ ಐತೆ, ಜೋಕರ್ ಸೆಟ್ ಮಾಡಿದೀನಿ ನಾನು. ಆಯ್ತದ ಅವಾಗ್ಲೇ ಕಾರ್ಡ್ ಬಿಟ್ಬಿಟ್ಟು ಏನಕ್ಕೆ ಹೇಳ್ತಾ ಇದ್ದೀರಾ ಆಟ ಆಗಿದೆ ಅಂತ? ನೆಕ್ಸ್ಟ್ ಬೇಕಾದ್ರೆ ಆಟ ಅಂತ ಹೇಳಿ. ಇವಾಗಿಲ್ಲ, ನೆಕ್ಸ್ಟ್ ರೌಂಡ್ ಅಲ್ಲಿ ಹಿಡಿಬೇಕಾದ್ರೆ ನೆಕ್ಸ್ಟ್ ರೌಂಡ್ ಈಗ ಜೋಕರ್ ನ ಕಾರ್ಡ್ ಬಿಟ್ಬಿಟ್ರಲ್ಲ. ನೆಕ್ಸ್ಟ್ ರೌಂಡ್ ಬಂದ್ರು ನೀವ್ ಬಿಟ್ಬಿಟ್ರಲ್ಲ ಕಾರ್ಡು, ಸೊ ಇಲ್ಲ ಆಟ ಇವಾಗ. ಆಯ್ತು, ನೆಕ್ಸ್ಟ್ ರೌಂಡ್. ನೆಕ್ಸ್ಟ್ ರೌಂಡ್ ನನಗೆ ಕಾರ್ಡ್ ಬಂದ್ರೆ ಸರಿ. ಈಗ ಪ್ಲೀಸ್ ಪ್ಲೀಸ್ ಇಲ್ಲ ಅವರೇ ಜಾಸ್ತಿ ಹಾಕೊಂಡವ್ರೆ ಆಟ ಇಲ್ಲ ಪ್ಲೀಸ್ ಈಗ ನನ್ನ ಆಟ ಎಲೆ ದಬಾಕ್ಬೇಕಲ್ಲ. ಬಂದಿತ್ತು ಎಲೆ 4 ಸೆಟ್ 5 ಸೆಕೆಂಡ್. ಗೈಸ್ ಕಾರ್ಡ್ಸ್ ಆಡಿ ಸ್ವಲ್ಪ ಬೋರ್ ಆಯ್ತು. ಇವಾಗ ಪಾಯಸ ತಿನ್ಬೇಕು ಅನ್ಸ್ತಾ ಇದೆ, ಗೊತ್ತಿಲ್ಲ ಯಾಕಂತ. ರೂಪಕ ಸಕ್ಕಲ ಮಾಡ್ತಾರೆ ಪಾಯಸ, ಬಾದಾಮ್ ಪಾಯಸ ಅಂತ. ಸೊ ಅದು ಮಾಡಕ್ಕೆ ಇವಾಗ ಶಾವಿಗೆ, ಹಾಲು, ದ್ರಾಕ್ಷಿ, ಗೋಡಂಬಿ ಎಲ್ಲ ತಗೊಂಡ್ಬರೋಣ. ಒಬ್ಬಟ್ಟು ಇದೆ, ಒಬ್ಬಟ್ಟು ಮಾಡ್ತೀವಿ, ಪಾಯಸನೂ ಮಾಡ್ತೀವಿ, ಎರಡು ತಿಂತೀವಿ. ಆಕ್ಚುಲಿ ಇವರು ಸಂಜೆ ಊರಿಗೆ ಹೋಗ್ತಾರೆ 5 o'clock ಅಲ್ವಾ ರೂಪಕ? ಆಮೇಲೆ ಏನೋ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತ ಇದ್ರು, ಅಂದ್ರೆ ನೈಟ್ ಡ್ರೆಸ್ ಎಲ್ಲ ತಗೊಬೇಕಂತೆ. ಸೊ ಅದಕ್ಕೆ ವಿಶಾಲ್ ಮಟ್ಟಿಗೆ ಹೋಗ್ತಾ ಇದೀವಿ ಸಂಜೆ. ನಿಮ್ ಇಯರಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಗೈಸ್? ನಾನು ಈ ತರ ಸೆಳೆ ಚುಚ್ಕೊಬೇಕು ಅನ್ಕೊಂಡಿದ್ದೀನಿ. ಇಯರಿಂಗ್ಸ್ ಅಂದ್ರೆ ಪಿಯರ್ಸ್ ಮಾಡಿಸ್ಬೇಕು. ಇಲ್ಲಿ ಮೇಲ್ಗಡೆ ನಾನು ಏನ್ ಪ್ಲಾನ್ ಮಾಡ್ತಾ ಇದ್ರೆ ಮೇಲ್ಗಡೆ ಇಲ್ಲಿ ಚುಚ್ಕೊಂಡ್ರೆ ಸಕಲ ಕಾಣಿಸ್ತೀನಿ ತಾನೆ ನಾನು. ಜಾಗ ಬಿಡಿ ಅಂತ ಗೈಸ್ ಇಲ್ಲಿ ಚುಚ್ಚಿಸ್ಕೊಂತೀನಿ. ಅದೇನೋ ಹೇಳ್ತಾ ರೂಪಕ ಅದ್ರ ಹೆಸರು ಬುಗುಡಿ ಹಾಕೋತೀನಿ ಗೈಸ್. ಬುಗುಡಿ ಹಾಕೊಂಡು ಇಲ್ಲಿ ನೋಸ್ ಪಿನ್ ಚುಚ್ಚಿಸ್ಕೊಂಡು ವಾವ್ ಇನ್ನು ಸಕ್ಕತ್ತ ಕಾಣಿಸ್ತೀನಿ ಅವಾಗ ನಾನು. ಗೈಸ್ ಆಕ್ಚುಲಿ ವಿಶಾಲ್ ಮ್ಯಾಟಿಗೆ ಹೋಗಿ ಬಂದ್ಬಿಟ್ವಿ ಫಸ್ಟೇ, ಅದಕ್ಕೆ ಸ್ವಲ್ಪ ಸ್ವೆಟ್ ಆಗ್ಬಿಟ್ಟಿದೀನಿ. ವಿ ಆರ್ ಪ್ರಿಪೇರಿಂಗ್ ಒಬ್ಬಿಟ್ಟು ಅಲ್ವಾ ರೂಪಕ? ಒಬ್ಬಟ್ಟು ತಿನ್ಬೇಕು ಅನ್ಸಿದೆ, ಮತ್ತೆ ಪಾಯಸ ತಿನ್ಬೇಕು ಅನ್ಸಿದೆ, ಏನಕ್ಕೂ ಗೊತ್ತಿಲ್ಲ, ಕ್ರೇವಿಂಗ್ಸ್ ಆಗ್ತಿತ್ತು ಪಾಯಸ. ತೋರಿಸ್ತೀನಿ ರೀ. ಸ್ವಲ್ಪ ಇದು ಚೇಂಜ್ ಆಗೋಗಿದೆ. ಏನು ಏನಪ್ಪಾ, ಯಾವ ಶೇಪ್ ಇದು? ಸ್ವಲ್ಪ ಪರಾಠ ತರ ಬಂದಿದೆ. ಇದು ನೋಡಿ ಯಾವ ಶೇಪ್ ಇದೆ, ಕಂಡಿಡ್ರಿ. ನಂಗಂತೂ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ, ಬಟ್ ಗೈಸ್ ಟೇಸ್ಟ್ ಮಾತ್ರ ಟೇಸ್ಟ್ ಸಕ್ಕದಾಗಿತ್ತು. ನೆನೆ ನಾನು ಆಕ್ಚುಲಿ ಬ್ಲಾಗ್ ಹಾಕೋದ್ ಮತ್ತೆ ಟೇಸ್ಟ್ ಸಕ್ಕದಾಗಿತ್ತು, ಅದಕ್ಕೆ ಇವತ್ತು ಹಾಕೋಣ ಅಂತ ಒಬ್ಬಟ್ಟು ಮಾಡಿಸ್ತಾ ಇದ್ದೀನಿ. ಟೇಸ್ಟ್ ಇಂಪಾರ್ಟೆಂಟ್. ಎಸ್ ಗೈಸ್ ತಿನ್ನೋಣ ಒಬ್ಬಟ್ಟು, ಬಿಸಿ ಬಿಸಿ ಚಲೋ ಅಶ್ವಾಗ್ತಾ ಇದೆ. ಯಾರು ಬೈಕೊಂಬೇಡಿ, ಮನೇಲಿ ಬೆಳಿಗ್ಗೆ ಹೆಂಗೆ ಎದ್ದಿದ್ದು ಎಲ್ಲ ಬ್ರಷ್ ಮಾಡಿ ಲೂಸ್ ತರ ಇದೀವಲ್ವಾ ಗೈಸ್ ಇವತ್ತು? ರೆಡಿ ಆಗಿಲ್ಲ, ಜಸ್ಟ್ ಮನೇಲಿ ಇದ್ವಲ್ಲ, ಹೌದು, ಊಟ ಮಾಡ್ಕೊಂಡು ಎಲ್ಲ ಮಲಗಿದ್ದು. ಜಸ್ಟ್ ಇವಾಗ ಎದ್ದು ತಿನ್ನೋಣ ಅಂದ್ಬಿಟ್ಟು ತಿಂತಾ ಇದೀವಿ. ಗೆಸ್ಟ್ ಬಂದಿದ್ರು ನಮ್ಮ ಮನೆಗೆ, ಅವ್ರು ಒಬ್ಬಟ್ಟು ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಒಬ್ಬಟ್ಟು ಮಾಡ್ಕೊಂಡು ಸ್ವಲ್ಪ ಬಿಸಿ ಇದ್ವಿ. ನೆಕ್ಸ್ಟ್ ಪಾಯಸ ಮಾಡ್ತೀವಿ. ಗೈಸ್ ಇಗ್ನೋರ್ ದಿಸ್ ಲುಕ್, ಓಕೆ? ಆದ್ರೆ ಸಕ್ಕದಾಗಿ ಕಾಣಿಸ್ತಾ ಇದೀವಿ ನೋಡಿ, ವಿದೌಟ್ ಮೇಕಪ್. ಸಿ ವಾವ್ ಗೈಸ್ ಸೀರಿಯಸ್ ಒಬ್ಬಟ್ಟು ಸಕ್ಕತ್ತಾಗಿದೆ. ನಾನು ಯಾವತ್ತೂ ಇಷ್ಟು ತಿಂದೇ ಇಲ್ಲ. ನೆನ್ನೆ 2 ಒಬ್ಬಟ್ಟು ತಿಂದೆ. ನಮ್ಮಮ್ಮ ಮಾಡಿರೋದು, ಇವ್ರು ಇವಾಗ ಮಾಡಿರೋದು. ನಮ್ಮ ಮಮ್ಮಿ ಮಾಡಿರೋದು. ನೆನ್ನೆ 2 ಒಬ್ಬಟ್ಟು ತಿಂದೆ, ಇವತ್ತು ಇನ್ನೂ ತಿಂತಾ ಇದ್ದೀನಿ. ಯೂಶಲಿ ತಿನ್ನಲ್ಲ ಸ್ವೀಟ್ ಅಂತ. ಅದು ಬೆಲ್ಲ ಆಗಿದ್ರು ಅಷ್ಟೇ, ಶುಗರ್ ಆಗಿದ್ರು ಅಷ್ಟೇ. ಗೈಸ್ ಪ್ಲೀಸ್ ಕಟ್ ಆಫ್ ದ ಶುಗರ್. ಶುಗರು ತುಂಬಾ ಪಾಯ್ಸನ್ ಅದು. ಡೋಂಟ್ ಟೇಕ್ ಶುಗರ್. ಯು ವಾಂಟ್ ಟು ಮೇಂಟೈನ್ ದ ಶುಗರ್, ಕಟ್ ಆಫ್ ದ ಶುಗರ್. ಯಮ್ಮ ಗೈಸ್ ಇವಾಗ ಪಾಯಸ ಮಾಡೋಣ. ಪಾಯಸ ಬಾದಾಮ್ ಪಾಯಸ. ಗೈಸ್ ಗೆಸ್ಟ್ ಬಂದಿದ್ದಾರೆ, ಸ್ವಲ್ಪ ನಾಯ್ಸಿ ಇದೆ. ಗೈಸ್ ಒಬ್ಬಟ್ಟು ಸಾಕಾಗಿಲ್ಲ, ಇನ್ನೊಂದು ಬೇಕಿತ್ತು, ಬಟ್ ಖಾಲಿ ಆಗುತ್ತೆ ಒಬ್ಬಟ್ಟು. ಏನೇ ಪಾಯಸ ಮಾಡ್ತಿದ್ದಲ್ಲ, ಪಾಯಸ ತಿನ್ನೋಣ. ಬಟ್ ಅದು ಶುಗರ್ ಇರುತ್ತಲ್ವ, ಅದೇ ಸ್ವಲ್ಪ
ಇದು ಹಿಂಸೆ. ಶುಗರ್ ಇರುತ್ತಲ್ಲ ತಿನ್ನಕ್ಕೆ ಜಾಸ್ತಿ ತಿನ್ನಕ್ಕಾಗಲ್ಲ. ಗೈಸ್ ಆಕ್ಚುಲಿ ಪಾಯಸ ಸಕ್ಕತ್ತಾಗಿರುತ್ತೆ ಇದು. ನೀವು ಟ್ರೈ ಮಾಡಿ, ಸೀರಿಯಸ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಗೈಸ್ ಗಂಡನ್ ಬಂದೆ ಅಲ್ವಾ ಅದಕ್ಕೆ. ಗೈಸ್ ಮೊದಲಿಗೆ ತುಪ್ಪ. ನೆಕ್ಸ್ಟ್ ರೈಸಿನ್. ದ್ರಾಕ್ಷಿ ಯಾರು ಜಾಸ್ತಿ ತಿನ್ನಲ್ಲ, ಅದಕ್ಕೆ ದ್ರಾಕ್ಷಿ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇಷ್ಟು ಗೈಸ್ ಇದಿಷ್ಟು ಫ್ರೈ ಮಾಡ್ಕೊಬೇಕಂತೆ. ಇಷ್ಟು ಕಲರ್ ಬರ್ಬೇಕಲ್ವಾ, ಅದು ಸೀದಿರೋದಲ್ಲ, ಅಷ್ಟು ಫ್ರೈ ಮಾಡ್ಕೊಬೇಕು. ಓಕೆನಾ? ಅವಾಗ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಅಂತ. ಇಷ್ಟು ಶಾವಿಗೆ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿ ಫ್ರೆಂಡ್ಸ್. ಹಾಲು ಹೋಯ್ತು. ಎಷ್ಟು ಬೇಕು ನಿಮಗೆ ಕ್ವಾಂಟಿಟಿ ನೋಡಿ ಹಾಕೊಳ್ಳಿ. ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕೋಬಹುದು. ಗೈಸ್ ಇವಾಗ ಶಾವಿಗೆ ಬೇಯ್ತಾ ಇದೆ. ರಾಹುಲ್ ಅಲ್ಲಡ್ಸಪ್ಪ. ನಾನ್ ಸ್ಟಿಕ್ಕಿ ಬಾಂಡಿ ಏನಾದ್ರು ಮಿಟ್ರಿದ್ರ ನಮ್ಮ ಡ್ಯಾಡಿನೇ ತುಂಬಾ ಸ್ಟ್ರಿಕ್ಟ್ ಮಾಡ್ತಾರೆ ಮಕ್ಕಳಮ್ಮ. ಹೌದು. ಏನೋ ಅತ್ತೆ ಮೇಲೆ ಫ್ರೀಯಾಗಿ ಇದ್ದೋಗೋಣ ಅಂತ ಬರ್ತಾರೆ ಮಕ್ಕಳು. ನಾವೇ ಅಷ್ಟು ಜಾಸ್ತಿ ಕಂಡೀಷನ್ ಬರಲ್ಲ ಪೇರೆಂಟ್ಸ್. ಡಿಸಿಪ್ಲಿನ್, ಅದು ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದ್ರೆ ಹಂಗ್ ಕುತ್ಕೋ ಹಿಂಗ್ ಕುತ್ಕೋ ಟಿವಿ ಆಫ್ ಮಾಡಿ ಅದೆಲ್ಲ ಡಿಸಿಪ್ಲಿನ್. ಹೌದು ಡಿಸಿಪ್ಲಿನ್. ಇವಳಂತೂ ಮದ್ವೆ ಆದ್ಮೇಲೆ ಮಗು ಕರ್ಕೊ ಬಂದ್ರೆ ಏನಾದ್ರು ಹೇಳೋದು ಎತ್ಕೊಂಡೆ ಹೊಟ್ಟೈತಾಳೆ. ನಡಿ ಹೋಗೋಣ. ಏನ್ ಇವ್ರ ಹತ್ರ ಎಲ್ಲ ಕಲ್ಸ್ಕೊಳ್ಳೋದು ಅಂತ ನಡಿ. ನಾವಾಗಿದ್ಕೆ ಹೋಗ್ಲಿಲ್ಲ, ಪಾಪ ನಮ್ಮ ಅಂಕಲ್ ಅಲ್ವಾ ಅಂತ ಸುಮ್ನೆ ಇದೀವಿ. ಏನ್ ಮಿಲಿಟರಿ ಮನ್ ತರ ಬಿಲ್ಡಪ್ ತಗೋತಾ ಇರ್ತಾರಲ್ಲ. ಯಾರಾದ್ರೂ ಮನೆಗ್ ಗೆಸ್ಟ್ ಬಂದ್ಬಿಟ್ರೆ ಸಾಕು, ಮುಗೀತ ಅವ್ರ ಕತೆ. ಇವತ್ತು ಇಷ್ಟು ಫ್ರೈ ಆಗ್ಲೇಬೇಕು. ಇವಳು ಸೀದೋಯ್ತು ಅಂತ ನನ್ಗೆ ಹಾಲು ಹಾಕೋಬಿಡಿ. ಹಾಲು ಹಾಕಾದ್ಮೇಲೆ ತಕ್ಷಣ ಏನ್ ಮಾಡ್ತೀರಾ ಕೆಲವರು, ಬೇಗನೆ ಸಕ್ಕರೆ ಹಾಕ್ಬಿಡ್ತೀರಾ. ಸಕ್ಕರೆ ಅಂತೂ ಹಾಕ್ಲೇಬೇಡಿ ಫಸ್ಟ್, ಯಾಕಂದ್ರೆ ಶಾವಿಗೆ ಸ್ವಲ್ಪ ಬೇಯಲಿ ಹಾಲಲ್ಲಿ. ಅವಾಗಲೇ ಶುಗರ್ ಆ್ಯಡ್ ಮಾಡ್ಬಿಟ್ರೆ ಶಾವಿಗೆ ಬೇಯಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಬೇಯ್ದಾದ್ಮೇಲೆ ಈಗ ಶುಗರ್ ಆಡ್ ಮಾಡ್ಬೇಕು. ಇವಾಗ ಬೇಯ್ಲಿ. ಓಕೆ ಗೈಸ್, ಕಿಚನ್ ಅಲ್ಲಿ ಯೂಸ್ ಮಾಡಕ್ಕೆ ಅಷ್ಟೇ ಬಟ್ಟೆಗಳಿದಾವೆ ನೋಡಿ. ಹೆಣ್ಮಕ್ಳು ಬುದ್ಧಿ ಎಲ್ಲೋಗುತ್ತೆ, ಇಲ್ಲೊಂದಿದೆ. ಆಕ್ಚುಲಿ ಆ ತರದ್ ಎಷ್ಟೊಂದು ನ್ಯಾಪ್ಕಿನ್ಸ್ ಇದಾವೆ, ಬಟ್ ಇದೇ ಬೇಕು ಹೆಣ್ಮಕ್ಳಿಗೆ, ಯಾಕಂತ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಮಲ್ಟಿಪರ್ಪಸ್ ನಂದು ಬೇರೆ ಬೇರೆ ಏನು ಮಾಡಿಲ್ಲ, ಹೆಣ್ಮಕ್ಳು ಅಷ್ಟೇ. ಗೈಸ್ ನಿಮ್ಮಲ್ಲೂ ಹೀರೇನಾ? ಕಾಮೆಂಟ್ಸ್ ಮಾಡಿ. ಬಟ್ ನಾನ್ ಆತರ ಅಲ್ಲ, ನಾನ್ ಫುಲ್ ಡಿಸಿಪ್ಲಿನ್. ಅಡಿಗೆ ಅಂತ ಬಂದ್ಮೇಲೆ ಎಚ್ಚಿಂಗ್ ಅಂತೀನಿ, ಕಟ್ಟಿಂಗು, ವೆಜಿಟೇಬಲ್ಸ್ ಕಟ್ಟಿಂಗ್ ಅದೆಲ್ಲ ನಂಗೆ ನೀಟಾಗಿರ್ಬೇಕು. ನೀಟಾಗಿ ವಾಶ್ ಮಾಡಿ ಆತರ. ಒಂದ್ಸಲ ನನ್ನ ವ್ಲಾಗ್ ಹಾಕ್ತೀನಿ ನಾನು ಹೇಗೆ ಕುಕ್ ಮಾಡ್ತೀನಿ ಅಂತ. ಮಾಸ್ಟರ್ ಶೆಫ್ ಅಂತೆಲ್ಲ ಫುಲ್ ಡಿಸಿಪ್ಲಿನ್ ನನ್ಗೆ. ಎಲ್ಲ ಸೈಜಸ್ ಎಲ್ಲ ನೀಟಾಗಿರ್ಬೇಕು, ಅಷ್ಟೇ ನೀಟಾಗಿರ್ಬೇಕು. ಕಿಚನ್ ನೀಟಾಗಿರ್ಬೇಕು. ಎಲ್ಲಾನು ನಾನು ಒಂದ್ 10-20 ಸಲ ಕೈ ತೊಳ್ದಿರ್ತೀನಿ ನಾನು ಅಡ್ಗೆ ಮಾಡ್ಬೇಕಾದ್ರೆ. ಸೊ ಅಷ್ಟು ಡಿಸಿಪ್ಲಿನ್ ನಾನು. ಅಂದ್ರೆ ನನ್ಗೆ ಅದು ಗೊತ್ತಿಲ್ಲ, OCD ಪ್ರಾಬ್ಲಮ್ ಇರೋದ್ರಿಂದ. ಹೋಗು ಏನಾದ್ರೂ ಒಂದ್ ಕಟ್ ಮಾಡು, ಹೋಗು ಕೈ ತೊಳಿ, ಏನಾದ್ರೂ ಒಂದು ಮುಟ್ಟು, ಹೋಗು ಕೈ ತೊಳಿ. ಆತರ ನನ್ನ ಕುಕಿಂಗ್ ವ್ಲಾಗ್ ಹಾಕ್ತೀನಿ, ಅದರಲ್ಲೂ ನಾನ್ ವೆಜ್. ಇದಿಷ್ಟು ಬೇಯ್ಬೇಕಾ ಇವಾಗ? ಇದು ಸ್ವಲ್ಪ ಬೆಂದಿದೆ ಆಲ್ರೆಡಿ, ಸಾಕು. ಇಷ್ಟು ಬೆಂದಿದೆ ನೋಡಿ, ಬೆಂದಿದೆ. ಇವಾಗ ನಾನು ನೆಕ್ಸ್ಟ್ ಇದಕ್ಕೆ ಬಾದಾಮ್ ಪೌಡರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ನೀವು ಇನ್ನೂ ಜಾಸ್ತಿ ಬೇಕಂದ್ರೆ ನಿಮ್ಮ ಇಷ್ಟ, ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ನೋಡಿ, ಬರೀ ಹಾಲು ಹಾಕಿದ್ರೆ ಹೆಂಗಿರುತ್ತೆ, ಬಟ್ ಬಾದಾಮಿ ಪೌಡರ್ ಹಾಕಿದ್ವಲ್ವಾ, ಸ್ವಲ್ಪ ಚೇಂಜ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ ಸ್ವಲ್ಪ ಕುದೀತಾ ಇದೆಲ್ಲ ನೋಡಿ. ಇವಾಗ ಶುಗರ್ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಕೆಲವ್ರು ಜಾಸ್ತಿ ಇಷ್ಟಪಡ್ತಾರೆ, ಕೆಲವ್ರು ಜಾಸ್ತಿ ಇಷ್ಟಪಡಲ್ಲ. ನಿಮ್ಮ ಕ್ವಾಂಟಿಟಿ. ದಿಸ್ ಇಸ್ ಏಲಕ್ಕಿ. ರೂಪಕ ಇದ್ರಲ್ಲಿ ಕಾಮಿಡಿನಲ್ಲಿ ಯಾವುದು ಕಾಮಿಡಿ ಕಿಲಾಡಿ ಅವರು. ಶುಗರ್ ಹಾಕೋದು ಗೈಸ್ ಇವಾಗ ಪಾಯಸಕ್ಕೆ ಏಲಕ್ಕಿ ಹಾಕ್ತಾ ಇದೀವಿ. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಏಲಕ್ಕಿ ಫ್ಲೇವರ್ಸು. ಏಲಕ್ಕಿ ಅಲ್ಲ, ಏಲಕ್ಕಿ. ಹಾಲಲ್ಲಿ ಏಲಕ್ಕಿ. ಅದಾದ್ಮೇಲೆ ನೆಕ್ಸ್ಟ್ ಡ್ರೈ ಫ್ರೂಟ್ಸ್. ಇವರು ನಮ್ಮ ಅಜ್ಜಿ, ನಮ್ಮಮ್ಮ ಇದಾರಲ್ಲ, ಅವರಮ್ಮ ಜಯಮ್ಮ. ಯಾವ್ದೋ ಒಂದು ಬಾರೆ ಚೆಲುವೆ ನೀನು, ಜಯಮ್ಮನ್ ಮಗ ನಾನು. ಆ ಸಾಂಗ್ ಕನೆಕ್ಟ್ ಆಗಿದೆ. ಇಲ್ಲಿ ಆಕ್ಚುಲಿ ಚಂದ್ರ ಇದೆ, ಬಟ್ ಕ್ಯಾಮ್ರಾ ವಿಟ್ನೆಸ್ ಆಗ್ತಾ ಇಲ್ಲ. ಸೊ ಚಂದ್ರ ನೋಡಿ ಹಬ್ಬ ಮುಗೀತು. ಗೈಸ್ ಚಂದ್ರ ನೋಡ್ಸ್ತೇನೆ ನಿಮ್ಗೆ. ಕಾಣಿಸ್ತಾ?
ಕೈ ಮುಕ್ಕೊಳ್ಳಿ ಎಲ್ಲ ಬೇಗ ಬೇಗ ಬೇಗ. ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬ ಮುಗೀತು ಗೈಸ್. ಲಾಸ್ಟ್ ವಿಶ್ ನಿಮಗೆ ಹ್ಯಾಪಿಯೆಸ್ಟ್ ಯುಗಾದಿ. ಹಾಯ್ ಗೈಸ್, ಆ್ಯಕ್ಚುಲಿ ಹಬ್ಬ ಎಲ್ಲ ಇವತ್ತಿಗೆ ಇಲ್ಲಿಗೆ ಮುಗೀತು. ನನ್ನ ಹಬ್ಬ ತುಂಬಾ ಚೆನ್ನಾಗಿತ್ತು. ನಿಮ್ಮ ಹಬ್ಬ ಎಲ್ಲ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಅಫ್ಕೋರ್ಸ್ ಎಲ್ರಿಗೂ ಚೆನ್ನಾಗಿರುತ್ತೆ ಹಬ್ಬ, ಯಾಕಂದರೆ ಎಲ್ಲರೂ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿರ್ತೀರ. ಸೊ ಯಾ ಗೈಸ್, ನಾನು ಇವತ್ತು ಈ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಎಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಅಗೇನ್ ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ನಾನ್ ವೆಜ್ ಇರುತ್ತೆ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಗೈಸ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.